ನಮ್ಮ ಹಿಂದಿನ ವಿಡಿಯೋದಲ್ಲಿ ಮಹರ್ಷಿ ಅಗಸ್ತ್ಯರು ವಾತಾಪಿ ಎಂಬ ರಾಕ್ಷಸನನ್ನು ಜೀರ್ಣಿಸಿಕೊಂಡರು ಅಂತ ನೋಡಿದ್ವಿ. ಆದರೆ ಅವರು ವಾತಾಪಿ ಹಾಗೂ ಇಳವಲನ ಬಳಿಗೆ ಯಾಕೆ ಹೋದರು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಒಮ್ಮೆ ಅಗಸ್ತ್ಯರು ತಮ್ಮ ತಪಶಕ್ತಿಯಿಂದ ಸ್ವರ್ಗಾರೋಹಣ ಮಾಡಲು ಹೋಗುತ್ತಾರೆ. ದಾರಿಯಲ್ಲಿ ಒಂದು ಮರದಲ್ಲಿ 3 ಪ್ರೇತಾತ್ಮಗಳು ತಲೆ ಕೆಳಗಾಗಿ ರೋಧಿಸುತ್ತಿರುತ್ತವೆ. ಅಗಸ್ತ್ಯರು ಅದರ ಬಗ್ಗೆ ವಿಚಾರಿಸಿದಾಗ ಅವರು, ನಾವು ನಿನ್ನ ಪೂರ್ವಜರು ಹಾಗೂ ನಿನಗೆ ಪುತ್ರಪ್ರಾಪ್ತಿಯಾದ ನಂತರವೇ ನಮಗೆ ಈ ಸ್ಥಿತಿಯಿಂದ ಮುಕ್ತಿ ಅಂತ ಹೇಳ್ತಾರೆ. ಅಗಸ್ತ್ಯರು ಅವರಿಗೆ ಮುಕ್ತಿ ಕೊಡಿಸುವೆ ಎಂದು ವಚನ ನೀಡಿ ಸ್ವರ್ಗದ ಹಾದಿಯನ್ನು ಹಿಡಿಯುತ್ತಾರೆ. ನಂತರ ಅಗಸ್ತ್ಯರು ಪ್ರತಿಯೊಂದು ಪಕ್ಷಿ, ಪ್ರಾಣಿ ಹಾಗೂ ಸಸ್ಯ ಸಂಕುಲದಿಂದ ಅದರ ವಿಶೇಷತೆಯನ್ನು ತೆಗೆದುಕೊಂಡು ಒಂದು ಸುಂದರವಾದ ಹೆಣ್ಣು ಮಗುವನ್ನು ಸೃಷ್ಟಿಸುತ್ತಾರೆ. ಹೀಗೆ ಸೃಷ್ಟಿಯ ಇತರ ಜೀವಿಗಳ ವಿಶೇಷತೆಯನ್ನು ಆ ಜೀವಿಯಿಂದ ಲೋಪ ಮಾಡಿ ಸೃಷ್ಟಿಸಿದ್ದರಿಂದ ಅವಳಿಗೆ ಲೋಪಮುದ್ರಾ ಎಂದು ಹೆಸರು. ಆ ಮಗುವನ್ನು ಮಕ್ಕಳಿಲ್ಲದ ವಿದರ್ಭದ ರಾಜನಿಗೆ ನೀಡಿ ಆಕೆಯ ಪಾಲನೆ ಪೋಷಣೆ ಮಾಡಲು ಹೇಳಿ ಸೂಕ್ತ ಸಮಯದಲ್ಲಿ ತಾನು ಆಕೆಯನ್ನು ವಿವಾಹವಾಗುತ್ತೇನೆಂದು ಹೇಳಿ ಹೊರಟು ಹೋಗುತ್ತಾರೆ. ಕಾಲಾನಂತರದಲ್ಲಿ ಆಕೆ ಬೆಳೆದು ದೊಡ್ಡವಳಾಗಿ ಅನುರೂಪ ಸುಂದರಿಯಾಗುತ್ತಾಳೆ. ವಿದರ್ಭ ರಾಜನು ಅಗಸ್ತ್ಯರ ಬಳಿಗೆ ಬಂದು, ಲೋಪಮುದ್ರೆ ವಿವಾಹ ವಯಸ್ಕಳಾಗಿದ್ದಾಳೆ ಹಾಗೂ ಅವಳಿಗೆ ವರನನ್ನು ಹುಡುಕಬೇಕು ಎಂದಾಗ ಮಹರ್ಷಿ ಅಗಸ್ತ್ಯರು ತಾನು ಆಕೆಯನ್ನು ಸೃಷ್ಟಿಸಿದ್ದೇ ಅವಳನ್ನು ವಿವಾಹವಾಗಲು ಎಂದು ಹೇಳುತ್ತಾ ತಾನೇ ಆಕೆಯನ್ನು ವರಿಸುತ್ತೇನೆಂದು ಹೇಳುತ್ತಾರೆ. ವಿದರ್ಭರಾಜನು ಸುಖವಾಗಿ ಬೆಳೆದ ಮಗಳನ್ನು ಒಬ್ಬ ಋಷಿಗೆ ನೀಡಲು ಮನಸ್ಸಾಗದೆ ಚಿಂತೆಯಲ್ಲಿದ್ದಾಗ ಲೋಪಮುದ್ರೆಯು ತನ್ನ ತಂದೆಯ ಬಳಿ ಬಂದು ತಾನು ಮಹರ್ಷಿ ಅಗಸ್ತ್ಯರನ್ನು ವಿವಾಹವಾಗುತ್ತೇನೆಂದು ಹೇಳುತ್ತಾಳೆ. ನಂತರ ವಿದರ್ಭರಾಜನು ಮಹರ್ಷಿ ಅಗಸ್ತ್ಯ ಹಾಗೂ ಲೋಪಮುದ್ರೆಗೆ ವಿವಾಹ ಮಾಡಿಕೊಡುತ್ತಾರೆ. ವಿವಾಹದ ನಂತರ ಲೋಪಮುದ್ರೆ ಅಗಸ್ತ್ಯರೊಂದಿಗೆ ಕಾಡಿನಲ್ಲಿ ಋಷಿಪತ್ನಿಯಾಗಿ ಜೀವನ ನಡೆಸುತ್ತಾಳೆ. ಒಂದು ದಿನ ಅಗಸ್ತ್ಯರು ಆಕೆಯ ಬಳಿ ಸಂತಾನ ಅಪೇಕ್ಷೆಯನ್ನಿಟ್ಟಾಗ ಲೋಪಮುದ್ರೆ, ನನಗೆ ನನ್ನ ತಂದೆಯ ಮನೆಯಲ್ಲಿದ್ದ ರಾಜವೈಭೋಗ ಹಾಗೂ ಸುಖವನ್ನು ನೀಡಿದರೆ ಮಾತ್ರ ಸಮ್ಮತಿ ನೀಡುತ್ತೇನೆಂದು ಹೇಳುತ್ತಾಳೆ. ಇದರಿಂದ ಅಗಸ್ತ್ಯರು ಚಿಂತಾಕ್ರಾಂತರಾಗುತ್ತಾರೆ ಹಾಗೂ ಅವರು ತನ್ನ ಪೂರ್ವಜರಿಗೆ ನೀಡಿದ್ದ ವಚನವನ್ನು ನೆನೆದು ತನ್ನ ಪತ್ನಿಯ ಆಸೆಯನ್ನು ಈಡೇರಿಸಲು ಧನ ಸಂಪತ್ತನ್ನು ಅಪೇಕ್ಷಿಸಿ ಎಲ್ಲ ರಾಜ್ಯಗಳನ್ನು ತಿರುಗುತ್ತಾ ವಾತಾಪಿ ಹಾಗೂ ಇಳವಲನ ಆಸ್ಥಾನಕ್ಕೆ ಬರುತ್ತಾರೆ.